ಸೂಪರ್ ಟೀಮ್ ದ್ವಿಚಕ್ರ ವಾಹನ ದುರಸ್ತಿಗಾರರ ಕ್ಷೇಮಾಭಿವೃದ್ಧಿ ಸಂಘ ಹಾಗೂ ಹೆಗ್ಗಡದೇವನಕೋಟೆ ತಾಲೂಕು ಮತ್ತು ಸರಗೂರು ತಾಲೂಕು ದ್ವಿಚಕ್ರ ವಾಹನ ದುರಸ್ತಿ ಸಂಘ ಸಂಸ್ಥೆಯಿಂದ ಇಂದು BA6 ವಾಹನ ತತ್ವಾಂಶ ತರಬೇತಿ ಕಾರ್ಯಕ್ರಮವನ್ನು ಮೈಸೂರು ಜಿಲ್ಲೆ ಹೆಗ್ಗಡದೇವನಕೋಟೆ ಹ್ಯಾಂಡ್ ಪೋಸ್ಟ್ನಲ್ಲಿ ಹಮ್ಮಿಕೊಳ್ಳಲಾಯಿತು. ಈ ಕಾರ್ಯಕ್ರಮಕ್ಕೆ ದ್ವಿಚಕ್ರ ವಾಹನ ಕಾರ್ಯಾಗಾರದ ಮೈಸೂರು ಜಿಲ್ಲಾಧ್ಯಕ್ಷರಾದ ಸುರೇಶ್ ರವರು ಹಾಗೂ ಪ್ರಧಾನ ಕಾರ್ಯದರ್ಶಿ ಭಾಸ್ಕರ್ ಜಿ ನಾಯ್ಡುರವರು, ಶಿವಮೊಗ್ಗ ಗಣೇಶ್ರವರು, ಕಾರ್ಯಾಗಾರ ಅನುಭವಿಗಳಾದ ಮಂಜುನಾಥ್ ಮೈಸೂರು, ಶಾಕಿರ್ ಹುಸೇನ್ ಬೆಂಗಳೂರು, ನವೀನ್ ಕುಮಾರ್ ಅಮರನಾಥ್ ಚಿಂತಾಮಣಿ ಇವರುಗಳು ಭಾಗವಹಿಸಿದರು. ಇದಲ್ಲದೆ ಸುವರ್ಣ ಟೈಮ್ಸ್ ಸುದ್ದಿವಾಹಿನಿಯೊಂದಿಗೆ ಮಾತನಾಡಿ BA6 ವಾಹನವು ಬಿಡುಗಡೆಯಾಗಿದೆ. ಈ ವಾಹನದ ಬಗ್ಗೆ ದ್ವಿಚಕ್ರ ವಾಹನದ ದುರಸ್ತಿ ನೌಕರರಿಗೆ ಯಾವುದೇ ರೀತಿಯ ದುರಸ್ತಿಪಡಿಸುವ ಬಗ್ಗೆ ಮಾಹಿತಿ ಇಲ್ಲದ ಕಾರಣ KTWOTA ಸಂಸ್ಥೆಯ ಮೂಲಕ ಉಚಿತವಾಗಿ ಕರ್ನಾಟಕದ ಎಲ್ಲ ತಾಲೂಕು ಜಿಲ್ಲೆಗಳಲ್ಲಿ ದ್ವಿಚಕ್ರ ವಾಹನ ದುರಸ್ತಿ ತರಬೇತಿಯನ್ನು ಹಮ್ಮಿಕೊಳ್ಳಲಾಗಿದೆ. ಇದರಿಂದ ಕರ್ನಾಟಕ ದ್ವಿಚಕ್ರ ವಾಹನ ದುರಸ್ತಿಯ ನೌಕರರು ಹಾಗೂ BA6ನ ತರಬೇತಿ ಉಪಯೋಗವನ್ನು ಪಡೆದುಕೊಳ್ಳುತ್ತಿದ್ದಾರೆ ಎಂದು ತಿಳಿಸಿದರು. HD ಕೋಟೆ ತಾಲೂಕು ಹಾಗೂ ಸರಗೂರು ತಾಲೂಕಿನ ಎಲ್ಲ ದ್ವಿಚಕ್ರ ವಾಹನ ದುರಸ್ತಿ ನೌಕರರು ಸುಮಾರು 200ಕ್ಕೂ ಹೆಚ್ಚು ಮಂದಿ ಈ ಕಾರ್ಯಕ್ರಮದಲ್ಲಿ ಆಗಮಿಸಿದ್ದು ಕಾರ್ಯಾಗಾರದ ಉಪಯೋಗವನ್ನು ಪಡೆದುಕೊಂಡಿದ್ದು ನಮಗೆಲ್ಲ ಸಂತಸ ತಂದಿದೆ ಎಂದು ತಿಳಿಸಿದ್ದಾರೆ. ವರದಿ ಹರೀಶ್, HD ಕೋಟೆ, ಮೈಸೂರು ಜಿಲ್ಲೆ, ಸುವರ್ಣ ಟೈಮ್ಸ್ ನೇರ ನೋಡಿ ಕನ್ನಡ ಸದಾ ನಿಮ್ಮಲ್ಲಿ. ಇವತ್ತು ನಾವು HD ಕೋಟೆ ಗ್ರಾಮದಲ್ಲಿ HD ಕೋಟೆ ತಾಲೂಕಲ್ಲಿ ಇದ್ದೀವಿ. ನಾವು ಇವತ್ತು KTWOTA ಇಂದ ಒಂದು ಸಂಸ್ಥೆ ಬಂದಿದೆ. ಅವರು ಉಚಿತವಾಗಿ BA6 ಟ್ರೈನಿಂಗ್ನ ಕೊಡ್ತಾ ಇದ್ದಾರೆ. ಬನ್ನಿ, ನಮ್ಮ ಜೊತೆಯಲ್ಲಿ ಪ್ರಧಾನ ಕಾರ್ಯದರ್ಶಿ ಇದ್ದಾರೆ, ಅವ್ರನ್ನೇ ಮಾತಾಡ್ಸೋಣ. ಸರ್, ಈಗ ಈ ಕಾರ್ಯಕ್ರಮದ ಉದ್ದೇಶ ಏನು? ಇದರಿಂದ ನಮ್ಮ ಜನಗಳಿಗೆ ಯಾವ ರೀತಿ ಉಪಯೋಗ ಆಗ್ತಿದೆ ಸರ್? ಇದು ನಮ್ಮ ಸಂಘದಿಂದ KTWOTA ಅಂತ ಕರ್ನಾಟಕ ಟೂ ವೀಲರ್ ವರ್ಕ್ಶಾಪ್ ಓನರ್ಸ್ ಆ್ಯಂಡ್ ಟೆಕ್ನಿಷಿಯನ್ಸ್ ಅಸೋಸಿಯೇಷನ್ ಅಂತ ಇದು ಕರ್ನಾಟಕದಲ್ಲಿ. ಈ ಸಂಸ್ಥೆಯಿಂದ ನಾವು ಎಲ್ಲ ಒಂದು ತಾಲೂಕು ಮಟ್ಟದಲ್ಲಿ BA6 ತರಬೇತಿಗಳು ಕೊಟ್ಟಾಗಿ. BA6 ತರಬೇತಿ ಏನಂದರೆ ಕಂಪ್ನಿಯವರು ಗಾಡಿಗಳನ್ನ ರೆಡಿ ಮಾಡ್ಕೊಂಡು ಆಯಿತಾ, ಏನು ಅದರಿಂದ ನಮ್ಮ ವಾಯು ಮಾಲಿನ್ಯ ಎಲ್ಲ ಹಾಳಾಗ್ತಾಯಿತ್ತು. ಮುಂಚೆ ಬರೋ ಗಾಡಿಗಳನ್ನ BS4 BS3 ಇರೋ ಗಾಡಿನ ಅದನ್ನು BA6 ಮಾಡಿದ್ರು. BA6 ಮಾಡಿಬಿಟ್ಟು ಅದನ್ನು ಗಾಡಿನ ಲಾಂಚ್ ಮಾಡಿದ್ರು. ಆದರೆ ಆ ಪರಿಸರನ ಉಳಿಸ್ಕೊಳ್ಳೋದಕ್ಕೆ ಇದು ಒಂದು ಮೇಯ್ನ್ ಜವಾಬ್ದಾರಿ ನಮ್ಮದು. ಏನು ಒಬ್ಬ ಮೆಕ್ಯಾನಿಕ್ ಅನ್ನೋದು ಮಾತ್ರ ಮೇಯ್ನ್ ಜವಾಬ್ದಾರಿ ಇರ್ತದೆ. ಏನು ಅದು ಹಾಳಾಗಬಾರ್ದು ಅಂತ ಗೌರ್ಮೆಂಟ್ ಏನೋ ಜಾರಿಗೆ ತಂದ್ಬಿಟ್ರು. ಆದರೆ ಅದನ್ನು ನಮ್ಮ ಗ್ರಾಹಕರ ಹತ್ರ ನೀಟಾಗಿ ತಲುಪಿಲ್ಲ. ಅದು ತಲುಪೋ ಜವಾಬ್ದಾರಿ ನಮ್ಮ ಸಂಘ ಒಂದು ಮಾಡಿ. ಸರ್, ಈಗ ನೀವು ಹೇಳಿದ್ರಲ್ಲ, ಇದರಿಂದ ಜಾಸ್ತಿ ಜನಕ್ಕೆ ತೊಂದರೆ ಆಗ್ತಾ ಇದೆ. ಇವಾಗ ಈ ಪ್ರೋಗ್ರಾಮ್ನ ನೀವು ಈ ಕೋಟೆ ತಾಲೂಕಲ್ಲಿ ಮಾತ್ರ ಇಟ್ಕೊಂಡಿದ್ದೀರಾ ಅಥವಾ ಬೇರೆ ಎಲ್ಲೆಲ್ಲಿ ಮಾಡ್ತಾ ಇದ್ದೀರಾ ಸರ್? ಇದು ಸುಮಾರು ಒಂದು 15 ಕಡೆ ಮಾಡ್ಕೊಂಡು ಬಂದಿದ್ವಿ. ಕರ್ನಾಟಕ, ಬೆಳಗಾವಿ, ಕಲಬುರಗಿ, ದಾಂಡೇಲಿ ಎಲ್ಲ ಕಡೆ, ಹಳಿಯಾಳ, ಶಿವಮೊಗ್ಗ, ಆನೇಕಲ್ ಎಲ್ಲ ಕಡೆ ಮಾಡ್ಕೊಂಡ್ಬಂದು ಇದು 15 ಕಡೆ ಆಗಿದೆ ಕರ್ನಾಟಕದಲ್ಲಿ. ಇದು 16ನೇದು ತಾಲೂಕು ಲೆವೆಲಲ್ಲಿ ಸ್ಟಾರ್ಟ್ ಮಾಡಿದ್ವಿ. ಇನ್ನು ಮೈಸೂರಲ್ಲಿ ಎಷ್ಟು ತಾಲೂಕಿದೆ ಅಷ್ಟು ತಾಲೂಕು ಮತ್ತೆ ವಾರ ಇದ್ದಾರೆ, ಅವ್ರನ್ನೂ ಸಹ ಮಾತಾಡ್ಸೋಣ. ಸರ್, ಈ ಟ್ರೈನಿಂಗ್ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಇದರಿಂದ ನಮ್ಮ HD ಕೋಟೆ ಜನಸಾಮಾನ್ಯರಿಗೆ ಯಾವ ರೀತಿ ಉಪಯೋಗ ಆಗ್ತಾ ಇದೆ? ಮತ್ತು ದ್ವಿಚಕ್ರ ವಾಹನ ರಿಪೇರಿ ಮಾಡ್ತಾ ಇರೋ ಜನಸಾಮಾನ್ಯರಿಗೂ ಸಹ ಯಾವ ರೀತಿ ಉಪಯೋಗ ಆಗ್ತಿದೆ ಸರ್? ಇದು ಈ BS6 ಟ್ರೈನಿಂಗ್ ಅನ್ನೋದು ಹೆಂಗೆ ಅಂದರೆ, ಈಗ ನಾವು ಮೆಕ್ಯಾನಿಕ್ಗಳು BS3 BS4 ವೆಹಿಕಲ್ನ ಡಿಪೆಂಡ್ ಆಗಿ ನಾವು ಜೀವನ ಮಾಡ್ತೀವಿ. ಈ BS6 ವೆಹಿಕಲ್ ಬಂದ ತಕ್ಷಣ ಹೆಂಗಾಗ್ಬಿಟ್ಟಿದೆ ಅಂದರೆ, ಮೆಕ್ಯಾನಿಕ್ಗಳು, ನಾವು ಸಾಧಾರಣ ಮೆಕ್ಯಾನಿಕ್ಗಳು ಒಂಥರ ಕಂಗಾಲಾದಂಗೆ ಆಗ್ತದೆ. BS6 ಅಂದರೆ ಏನು, ಅದು ನಾವು ರೆಡಿ ಮಾಡೋಕ್ಕಾಗುತ್ತಾ ಅನ್ನೋ ಆತಂಕದಲ್ಲಿರುವಾಗ ನಮ್ಮ KTWOTA ಈ ಒಂದು ಸಂಘ ಸಂಸ್ಥೆ ಏನು ನಮ್ಮ ನೆರವಿಗೆ ಬಂದು, ಇಲ್ಲ ನಾವಿದ್ದೀವಿ, ನಮ್ಮ ಕಡೆಯಿಂದ ನಿಮ್ಗೆ ಏನು ಟ್ರೈನಿಂಗ್ ಬೇಕಾದ್ರೆ ನಾವು ಮಾಡಿಸ್ತೀವಿ ಅಂತೇಳಿ ಹಲವಾರು ಬಾರಿ ಬಂದು ಟ್ರೈನಿಂಗ್ ಕೊಟ್ಟಿದ್ದಾರೆ. ಈಗ ಹೆಚ್ಚಿನ ರೀತಿಯಲ್ಲಿ ಈ ಒಂದು ಟ್ರೈನಿಂಗ್ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಇದೊಂದು ಮಾಡುವಾಗ ನಮ್ಗೆ ಏನಾಗುತ್ತೆ ಅಂದರೆ, ಎಲ್ಲ ಮೆಕ್ಯಾನಿಕ್ಗಳಿಗೂ ಒಂದು ರೀತಿಯಲ್ಲಿ ಪುನಶ್ಚೇತನ ಕೊಟ್ಟಾಗಿದೆ. ಈ ಒಂದು ಎಲ್ಲ ಸಂಘ ಸಂಸ್ಥೆಯ ಒಂದು ಸದಸ್ಯರುಗಳಿಗೂ ಹಾಗೂ ಎಲ್ಲ ಒಂದು ಗಣ್ಯ ವ್ಯಕ್ತಿಗಳಿಗೂ ಹೃತ್ಪೂರ್ವಕ ವಂದನೆಗಳನ್ನು ಸಲ್ಲಿಸ್ತೇವೆ ನಾವು ಅವರಿಗೆ. ಮತ್ತು ಇನ್ನೊಂದು ಹೇಳೋಕ್ಕೆ ಇಷ್ಟಪಡೋದಂದರೆ, ಇದೇ ರೀತಿ ನಮ್ಮ KTWOTA ಅವರು ಇಡೀ ಕರ್ನಾಟಕ ರಾಜ್ಯಾದ್ಯಂತ ಈಗ ನಮಗೆ ತಿಳಿದಿರೋ ಮಟ್ಟಿಗೆ ಹಲವಾರು ಕಡೆ ಹೋಗಿ ಇದನ್ನು ಮಾಡಿದ್ದಾರೆ, ಟ್ರೈನಿಂಗ್ ಕಾರ್ಯಕ್ರಮ ಮಾಡಿದ್ದಾರೆ. ಎಲ್ಲರೂ ಯಶಸ್ವಿಯಾಗಿ ಇದನ್ನು ಕಲ್ತ್ಕೊಂಡಿದ್ದಾರೆ. ಎಲ್ಲರ ಕಡೆಯಿಂದ ನಾವು ತಿಳ್ಕೊಳ್ತಾ ಇದ್ದೀವಿ ಯಾವ ರೀತಿ ಆಗಿದೆ ಟ್ರೈನಿಂಗ್, ನೀವೇನು ಕಲ್ತ್ಕೊಂಡಿದ್ದೀವಿ ಅಂದಾಗ ನಾವು ಅವ್ರು ಮಾಡಿಕೊಟ್ಟಂಥ ಟ್ರೈನಿಂಗ್ ತುಂಬ ಉಪಯೋಗ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಇವರು ಎಲ್ಲ ಕಡೆಯೂ ಏನು ಕರ್ನಾಟಕದ ಮೂಲೆಗೂ ಹೋಗಿ ನಮ್ಮ KTWOTA ಸಂಘ ಸಂಸ್ಥೆಯವರು, ಮೈಸೂರು ಸೂಪರ್ ಟೀಮ್ ಸಂಘ ಸಂಸ್ಥೆಯವರು ಹೋಗಿ ಎಲ್ಲ ಕಡೆಯೂ ಇನ್ನೂ ಹೆಚ್ಚಿನ ಟ್ರೈನಿಂಗನ್ನು ಕೊಡಲಿಕ್ಕೆ ಅವರಿಗೆ ಸರ್ಕಾರನೂ ಸಹ ಅವರು ಬೆನ್ನೆಲುಬಾಗಿ ನಿಲ್ಲಬೇಕು. ಹಾಗೂ ನಾವೆಲ್ಲ ಸಂಘ ಸಂಸ್ಥೆಯವರು, ನಮ್ಮ ತಾಲೂಕು ಲೆವೆಲ್ನ ಏನು ಸಂಘಟನೆಗಳಿದೆ ಎಲ್ಲರೂ ಅವರಿಗೆ ನಾವು ಕೈ ಜೋಡಿಸ್ತಾ ಈ ಒಂದು ಟ್ರೈನಿಂಗ್ ಕಾರ್ಯಕ್ರಮ ಮಾಡಿಕೊಡ್ಲಿಕ್ಕೆ ನಾವೆಲ್ಲರೂ ನೆರವಾಗ್ತೀವಿ ಅಂತ ಹೇಳ್ತಾ ಸುರೇಶ್ ಅವರು ನಮ್ಮ ಜೊತೆಲಿ ಇದ್ದಾರೆ, ಅವ್ರನ್ನ ಮಾತಾಡ್ಸೋಣ.
ಏನು ಇದುವರೆಗೆ ನಮ್ಮ KTWOTಯನ್ನು ರಾಜ್ಯ ಪ್ರಧಾನ ಕಾರ್ಯದರ್ಶಿಯವರು ಹೇಳಿದ್ರು, ಪರಿಸರ ಉಳಿಸ್ಬೇಕು ನಾವು. ಯಾಕೆಂದರೆ ಇಂದಿನ ಜನಾಂಗದ ಪೀಳಿಗೆ ನೋಡಿದ್ರೆ 100 ವರ್ಷ 120 ವರ್ಷ ಬದುಕ್ತಾಯಿದ್ರು. ಮಧ್ಯದಲ್ಲಿ ನೋಡಿದ್ರೆ 70-80 ಬಂದು ಈಗ 30ರಿಂದ 40 ವಯಸ್ಸಿನ ಅಂತರದಲ್ಲೇ ಎಲ್ಲ ಹೆಸರಿಗ್ತಾ ಇದ್ದಾರೆ ಅಧ್ಯಕ್ಷರು. ಈ ಎಲ್ಲ ಒಂದು ಚರ್ಚೆ ಮಾಡಿ ನಮ್ಮ ರಾಜ್ಯದ ಸಮಸ್ತ ಜಿಲ್ಲೆಯ ಪ್ರತಿಯೊಂದು ತಾಲೂಕಿಗೂ BS6 ಟ್ರೈನಿಂಗ್ ಮಾಡಬೇಕು. ಪ್ರತಿಯೊಬ್ಬರ ಮೆಕ್ಯಾನಿಕ್ಗೂ ಸಹ ಬರುವಂಥ ಗಾಡಿಗಳಿಗೆ ಒಂದು ಉತ್ತಮ ಸೇವೆ ಸಲ್ಲಿಸಬೇಕು ಅಂತ ಈ ಒಂದು ಕಾರ್ಯಕ್ರಮ ಹಮ್ಮಿಕೊಂಡು ಪ್ರತಿಯೊಬ್ಬರನ್ನು ಎಜುಕೇಟ್ ಮಾಡೋಕ್ಕೆ ಹೊರಟಿದ್ದೀವಿ. ನಮಸ್ಕಾರ. ಈಗ ನಮ್ಮ ಜೊತೆ KTWOTA ಸಂಘಟನೆಯ ರಾಜ್ಯ ಕಾರ್ಯದರ್ಶಿ ಇದ್ದಾರೆ, ಅವ್ರನ್ನೂ ಸಹ ಮಾತಾಡ್ಸೋಣ. ಸರ್, ಈ ಕಾರ್ಯಕ್ರಮದ ಉದ್ದೇಶ? ಈ ಕಾರ್ಯಕ್ರಮದ ಉದ್ದೇಶವೇನೆಂದರೆ, ಸರ್ಕಾರ ಮತ್ತು ಸುಪ್ರೀಂ ಕೋರ್ಟ್ ಆದೇಶದ ಮೇರೆಗೆ ಏನು BS6 ವೆಹಿಕಲ್ನ ಬಿಡ್ತಾ ಇದ್ದಾರೆ. ಈ ವೆಹಿಕಲ್ ಏನೋ ರೋಡಿಗೆ ಬಂತು, ನಮ್ಮ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳು ಅವಾಗಲೇ ಹೇಳಿದ್ರು, ಆ ವೆಹಿಕಲ್ ರೋಡಿಗೆ ಬಂತು, ಕಸ್ಟಮರ್ ಕೈಗೆ ಗಾಡಿ ಹೋಯ್ತು. ನೆಕ್ಸ್ಟು ಅದು ಏನಾಗ್ತಾ ಇದೆ ಅಂತ ಹೇಳಿದ್ರೆ, ನಮಗೆ ಅದ್ರ ತರಬೇತಿ ಸಿಗ್ತಾ ಇರಲಿಲ್ಲ. ಶೋರೂಮ್ನವರು ಗಾಡಿ ಡೆಲಿವರಿ ಕೊಡ್ಬೇಕಾದ್ರೆ ಏನು ಹೇಳ್ತಾ ಇದ್ದಾರೆ, ಹೊರಗಡೆ ಮೆಕ್ಯಾನಿಕ್ಗೆ BS6 ಯಾರಿಗೂ ರಿಪೇರಿ ಮಾಡೋಕ್ಕೆ ಬರಲ್ಲ, ದಯವಿಟ್ಟು ಹೋಗ್ಬೇಡಿ, ನಿಮ್ಮ ಗಾಡಿ ಹಾಳು ಮಾಡ್ಕೊಡ್ತೀನಿ ಅಂತ ಹೇಳ್ಬಿಟ್ಟು ಅವ್ರು ಬೇರೆ ಊಹಾಪೋಹಗಳು ಕೂರಿಸಿ ಗಾಡಿ ಕೊಟ್ಟು ಕಳಿಸ್ತಾ ಇದ್ದಾರೆ. ಅವರು ನಮ್ಮ ಹತ್ರ ಬರ್ತಾ ಇಲ್ಲ. ನಾವು BS4 ಮಾಡ್ತಾ ಇದ್ವಿ, BS6 ನಮಗೆ ಬರ್ತಾ ಇಲ್ಲ. BS6 ನಾವೇನು ಮಾಡ್ತಾ ಇದ್ವಿ, ಹೊರ ರಾಜ್ಯದಿಂದ ಟ್ರೈನರ್ಗಳನ್ನ ಕರೆಸ್ಬಿಟ್ಟು 1 ಡೇಗೆ 20,000 ರೂಪಾಯಿ ಕೊಟ್ಟು ಟ್ರೈನಿಂಗ್ ತೊಗೊಂಡ್ವಿ. ಆ ಭಾಷೆಯಿಂದ ನಮಗೆ ಆ ಭಾಷೆ ನಮ್ಗೆ ಬರ್ತಾ ಇರಲಿಲ್ಲ. ನಮಗೆ ಬರುತ್ತೆ ಒಂದು 5 ಜನಕ್ಕೆ, ಇವ್ನು ಉಳ್ಕೆಯವ್ರಿಗೆ ಬರ್ತಾ ಇರಲಿಲ್ಲ. ಅದಕ್ಕೆ ನಾವೇನು ಮಾಡಿದ್ವಿ, ನಮ್ಮ KTWOT ಏನು ಮಾಡ್ತು, ಅದಕ್ಕೋಸ್ಕರ ಭಾಷೆ ಪ್ರಾಬ್ಲಮ್ ಆಗ್ತಾ ಇದೆ, ದುಡ್ಡು ಖರ್ಚಾಗ್ತಾ ಇದೆ, ಅವ್ರಿಗೆ ಲಾಡ್ಜ್ ಖರ್ಚು ಎಲ್ಲ ಭಾಳ ವೆಚ್ಚ ಜಾಸ್ತಿ ಬರ್ತಾ ಇತ್ತು, ನಮ್ಮ ಮೆಕ್ಯಾನಿಕ್ಗಳಿಗೆ ತೊಂದರೆ ಆಗ್ತಿದೆ ಅಂತೇಳಿ ನಮ್ಮಲ್ಲಿ 4 ಜನ ಮೆಕ್ಯಾನಿಕ್, ನಮ್ಮ ನುರಿತ ಮೆಕ್ಯಾನಿಕ್ಗಳನ್ನೇ ಟ್ರೈನರ್ ಮಾಡಬೇಕು ಅಂತೇಳಿ ಪಣ ತೊಟ್ಟು ನಿಂತು, ನಮ್ಮ ಮೈಸೂರು ಟೀಮ್ ಸುರೇಶ್ ಅಣ್ಣ ಆಗಿರ್ಬೋದು, ನಮ್ಮ ರಾಜ್ಯಾಧ್ಯಕ್ಷರಾದಂಥ ಪ್ರಸನ್ನ ಕುಮಾರ್ ಸರ್ ಆಗಿರ್ಬೋದು, ಮತ್ತು ನಮ್ಮ ರಾಜ್ಯ ಉಪಾಧ್ಯಕ್ಷರು ಜಗದೀಶ್ ಸರ್ ಆಗಿರ್ಬೋದು, ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳು ಭಾಸ್ಕರ್ ಜಿ ನಾಯ್ಡು ಅವರಾಗಿರ್ಬೋದು, ಅವರೆಲ್ಲ ಪಣ ತಟ್ಟು ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಎಲ್ಲ ಊರಲ್ಲೂ ಸ್ಟಾರ್ಟ್ ಮಾಡ್ಕೊಂಡ್ರು ತರಬೇತಿ. ಈಗ ನಮ್ಮ ಜೊತೆ KTWOTA ಟ್ರೈನರ್ ಆದಂಥ ಶಾಕಿರ್ ಹುಸೇನ್ ಅವರು ನಮ್ಮ ಜೊತೆ ಇದ್ದಾರೆ. ಅವರು ಈ ಟ್ರೈನಿಂಗ್ನ ಬಗ್ಗೆ ಏನು ಹೇಳ್ತಾರೆ ಅವ್ರ ಹತ್ರ ತಿಳ್ಕೊಳ್ಳೋಣ. ಸರ್, ಈಗ ಈ ಟ್ರೈನಿಂಗ್ ಬಗ್ಗೆ ನಿಮ್ಮ ಉದ್ದೇಶ ಏನು? ಈ ಟ್ರೈನಿಂಗ್ ಬಗ್ಗೆ ನಿಮ್ಗೆ ಎಷ್ಟು ಮಾಹಿತಿ ಗೊತ್ತಿದೆ, ಅದನ್ನು ನಮ್ಮ ಚಾನಲ್ ಮೂಲಕ ತಿಳಿಸ್ಕೊಡ್ಬೇಕು. ಇವಾಗ ಮುಖ್ಯವಾಗಿ ಏನಂದರೆ, ನಾವೇನು KTWOTಯಲ್ಲಿ 4 ಜನ ಟ್ರೈನರ್ಸ್ ಅಂತ ನಮ್ಮ ರಾಜ್ಯ ಸಮಿತಿ. ಸೊ ನನ್ನ ಹೆಸರು ಶಾಕಿರ್ ಹುಸೇನ್, ಅಮರ್ನಾಥ್ ರೆಡ್ಡಿ ಅಂತ ಇದ್ದಾರೆ ಚಿಂತಾಮಣಿ, ಮತ್ತು ಮಂಜು ಅಂತ ಇದ್ದಾರೆ ಮೈಸೂರು, ಮತ್ತು ನವೀನ್ ಅಂತ ಇದ್ದಾರೆ ರಾಜಾಪುರ. ಸೊ ಇವರು ನಾವು 4 ಜನ ಏನಿದ್ದೀವಿ, ನಾವು ಯಾವುದೇ ಇಂಜಿನಿಯರ್ಸ್ ಅಲ್ಲ, ಮತ್ತು ನಾವು ಡಿಪ್ಲೊಮಾ ಟೆಕ್ನಿಕಲ್ ಈ ಥರ ಕೋರ್ಸ್ ಮಾಡಿದ್ವಿ. ಸೊ ನಮ್ಮ ಮೆಕ್ಯಾನಿಕ್ಸೋಸ್ಕರ ನಮ್ಮ KTWOT ಒಂದು ಬಣ ತಟ್ಟು ನಮ್ಮ 4 ಜನನ ರಾಜ್ಯದಲ್ಲಿ ಆಯ್ಕೆ ಮಾಡಿ, ಸೊ ನಮಗೆ ನಾವು ಅಂಗಡಿಯಲ್ಲಿ ಮಾಡುವಂಥ ಕೆಲಸದ ಎಕ್ಸ್ಪೀರಿಯನ್ಸ್ ಮೇಲೆ ಇಲ್ಲಿ ಬಂದು ನಾವು BS6 ಟ್ರೈನಿಂಗ್ ಮಾಡ್ತಾ ಇದ್ದೀವಿ. ಸೊ ಅಂತಂದರೆ ಸುಮ್ಮನೆ ಯಾರೋ ಬಂದು ಏನೋ ಯೂಟ್ಯೂಬಲ್ಲಿ ತೋರಿಸಿದ್ದು, ವಿಡಿಯೋ ತೋರಿಸ್ಬಿಟ್ಟು, ಸ್ಟಿಕ್ಕಲ್ಲಿ ತೋರಿಸ್ಬಿಟ್ಟು ಮಾಡ್ತಾರೆ, ಆ ಥರ ಇಲ್ಲ. ನಮ್ದು ಏನಿದ್ರು ಲೈವ್ ಪ್ರೋಗ್ರಾಮ್. ಸೊ ಇವಾಗ ನೀವು ಒಳಗಡೆ ನೋಡ್ತಾ ಇರ್ಬೋದು, ಇವಾಗ ಥಿಯರಿ ನಡೀತಾ ಇದೆ, ಆಮೇಲೆ ಪ್ರಾಕ್ಟಿಕಲ್ ಆಗುತ್ತೆ, ಆಮೇಲೆ ಹೋಗ್ಬಿಡಿ ಆನ್ಬೋರ್ಡ್ ಡಯಾಗ್ನೋಸ್ಟಿಕ್ ಟೂಲ್. ಸೊ ಅದರಲ್ಲಿ ಕೂಡ ನಾವು ಎಕ್ಸ್ಪ್ಲೈನ್ ಮಾಡಿ ಮೆಕ್ಯಾನಿಕ್ಸ್ನ ಗೈಡ್ ಮಾಡ್ತೀವಿ. ಸೊ ನಮ್ಮ KTWOT ಮುಖ್ಯ ಉದ್ದೇಶ ಏನಂದರೆ, ಇವಾಗ ಮನುಷ್ಯನಿಗೆ ಒಂದು ಜೀವ ಎಷ್ಟು ಮುಖ್ಯನೋ ಜೀವನನೂ ಅಷ್ಟೇ ಮುಖ್ಯ. ಸೊ ಜೀವ ಉಳಿಸ್ಕೋಬೇಕು ಅಂತಂದರೆ ನಾವು ಪರಿಸರ ಕಾಪಾಡಬೇಕು, ಜೀವನ ಮಾಡಬೇಕು ಅಂದರೆ ಹೊಟ್ಟೆ ಪಾಡಬೇಕು. ಸೊ ಅದಕ್ಕೋಸ್ಕರ ಈ BS6 ಏನು ನಮ್ಮ ಕೇಂದ್ರ ಸರ್ಕಾರ ತಂದಿದೆ, ಸೊ ಅದಕ್ಕೆ ಸರಿಯಾದ ಮಾಹಿತಿ ನೀಡಿ, ಅದೇನಿದೆ ಆ BS6ಅನ್ನೇ ಮುಂದುವರ್ಸ್ಕೊಂಡು ಹೋಗಿ BS4 ಯಾವುದೇ ಕನ್ವರ್ಟ್ ಮಾಡ್ತೀವಿ ಅಂತ ಮೆಕ್ಯಾನಿಕ್ಸ್ಗೆ ನಾವು ಗೈಡ್ ಮಾಡಿ, ಅವರಿಗೆ ನಮಗೆ ಬಂದಿರುವಂಥ ವಿದ್ಯೆ ಅವ್ರು ಕಲಿಸ್ಕೊಟ್ಟು, ಮತ್ತು ನಮ್ಮ ಪರಿಸರನೂ ಭಾರತದ ಒಳ್ಳೆ ಪ್ರಜೆ ಆಗಲಿಕ್ಕೆ ನಮ್ಮ ಪರಿಸರವನ್ನು ನಾವು ಉಳಿಸುವ